ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಮ್ಮ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಮಹಾನ್ ವ್ಯಕ್ತಿ ಆಗಿ ಹೋದರು ಎಮರ್ಜೆನ್ಸಿ ನಂತರ. ತಾವೆಲ್ಲರೂ ಕೇಳಿರ್ಬೋದು. ನಮ್ಮ ಅಲ್ಲಿ ಕೇಂದ್ರದಲ್ಲಿ ಜನತಾದಳ ಸರ್ಕಾರ ಬಂದಾಗ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಡಾಕುಗಳನ್ನು, ಜೈಲಿನಲ್ಲಿರ್ತಕ್ಕಂಥ ಎಲ್ಲ ಡಾಕುಗಳನ್ನು ಬಿಡುಗಡೆ ಮಾಡಿ, ನೀವು ನಿಮ್ಮ ನಿಜ ಜೀವನದಲ್ಲಿ ಬಂದು ಮತ್ತು ಜನಜೀವನ ಸ್ರವಂತಿಯಲ್ಲಿ ಎಲ್ಲರ ಜೊತೆಗೆ ಒಳ್ಳೆಯ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿಬಿಟ್ರು. ಅದನ್ನೇ ಆದರ್ಶವಾಗಿ ತೆಗೆದುಕೊಂಡು ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ರಾಮಾರಾವ್ ಸರ್ಕಾರ ಬಂದಾಗ ಇಲ್ಲಿ ಜೈಲಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕೈದಿಗಳನ್ನು ಬಿಟ್ಟುಬಿಟ್ರು. ಅವರ ಕಥೆ ಒಮ್ಮೆ ಈನಾಡು ಪೇಪರ್ದಲ್ಲಿ ಟೋಟಲ್ ಪ್ರಸಾರ ಆಗಿತ್ತು. ಏನಪ್ಪ ಅದರ ಸಾರಾಂಶ ಅಂತಂದ್ರೆ, ಆ ಹೊರಗೆ ಬಂದಂಥ ಕಳ್ಳರು ಅವ್ರು ಹೇಳ್ತಾರೆ ತಮ್ಮ ಅನುಭವ. ನಮ್ಮನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ನಾವು ಜನಜೀವನ ಸ್ರವಂತಿಯಲ್ಲಿದ್ದೀವಿ. ನಾವು ಪ್ರತಿನಿತ್ಯ ರಿಕ್ಷಾ ಹೊಡಿತೀವಿ, ಕೆಲಸ ಮಾಡ್ಕೋತಿದ್ದೀವಿ. ನಮ್ಮ ಇತಿಹಾಸ, ನಾವು ಹಿಂದೆ ದೊಡ್ಡ ಕಳ್ಳರು. ನಾವು ಸೆಕೆಂಡ್ ಶೋ ಸಿನಿಮಾ ನೋಡಿ ಬಂದು ಕಾಲಲ್ಲಿ ಬೂಟುಗಳು ಹಾಕೊಂಡು ದೊಡ್ಡ ದೊಡ್ಡ ದೇವಾಲಯಗಳ ಕೀಲಿಗಳನ್ನು ಮುರಿದು ಆ ಬೂಟ್ ಕಾಲೇ ಒಳಗಡೆ ಹೋಗಿ ಆ ದೇವಿ ಕೊಳ್ಳಲ್ಲಿರ್ತಕ್ಕಂಥ ಮಂಗಳಸೂತ್ರ, ಬಂಗಾರದ ಸಾಮಾನುಗಳು, ಅಲ್ಲಿರ್ತಕ್ಕಂಥ ಗಲ್ಲ ಡೆಬ್ಬಿ ಅದನ್ನೆಲ್ಲ ಒಡೆದು ಲೂಟ್ ಮಾಡಿ ಹೋಗ್ಬಿಡ್ತಿದ್ದೆವು. ಹೀಗೆ ಬಹಳ ದೇವಸ್ಥಾನಗಳು, ಬಹಳ ಮನೆಗಳು ಕಳ್ತನ ಮಾಡಿದೆವು. ಆವಾಗ ನಮ್ಮ ಜೀವನ ಹೇಗಿತ್ತು? ಪ್ರತಿನಿತ್ಯ ಕುಡಿತಿದ್ದೆವು. ಕಳ್ಳರು ಅಂತೇಳಿ ಎಲ್ಲಿಯಾದರೂ ಸಿಕ್ಕರೆ ಪೊಲೀಸರು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿದ್ರು. 4-6 ವರ್ಷ ಜೈಲಿನಲ್ಲಿ ಇರಬೇಕು, ಮತ್ತೆ ಹೊರಗೆ ಬರಬೇಕು. ನಮ್ದು ಅದೇ ಒಂದು ಚಟ ಇದ್ದ ಕಾರಣ ನಾವು ಮತ್ತೆ ಕಳ್ತನ ಮಾಡ್ತಿದ್ದೆವು. ಎಲ್ಲೇ ಏನೇ ಕಳ್ತನ ಆದರೂ ಕೂಡ ಪೊಲೀಸರು ಬಂದು ನಮಗೆ ಹೊಡಿತಿದ್ರು. ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ದುಡ್ಡಿನ ಅವ್ರಿಗೆ ಕೊಡ್ತಿದ್ದೆವು. ನಾವು ಅನೇಕ ಕಳ್ತನಗಳು ಮಾಡೋದು, ದುಡ್ಡನ್ನು ಜಮಾ ಮಾಡೋದು, ಪೊಲೀಸರಿಗೆ ಕೊಡೋದು, ಕುಡಿತಕ್ಕಂಥದ್ದು, ಅನೇಕ ಚಟಗಳಿಗೆ, ದುರ್ಚಟಗಳಿಗೆ ಇದಾಗೋದು. ನಮ್ಮ ಜೀವನೆಲ್ಲ ಒಂದು ರೀತಿ ಸಂಘರ್ಷ, ಬೇಜಾರು, ಅನಾಹುತ, ಅನೇಕ ಸಮಸ್ಯೆಗಳಿಂದ ಕೂಡಿತ್ತು. ಯಾವುದೇ ರೀತಿಯಿಂದ ನಮಗೆ ನಿದ್ದೆ ಬರ್ತಿದ್ದಿಲ್ಲ. ದಿನನಿತ್ಯ ಕುಡಿದ್ರೆ ನಿದ್ದೆ ಬರ್ತಿತ್ತು. ಈಗ ಪ್ರತಿನಿತ್ಯ ಕಳ್ತನಗಳನ್ನು ಮಾಡೋದು, ಮತ್ತು ಪೊಲೀಸರ ಕೈ ಸಿಗಿಬೀಳೋದು, ಗಳಿಸಿದ್ದ ಅರ್ಧ ದುಡ್ಡು ಪೊಲೀಸರಿಗೆ ಕೊಡೋದು, ಜೈಲುಗಳಲ್ಲಿ ಬೀಳೋದು, ಹೊರಗೆ ಬರೋದು, ಇದೇ ರೂಟೀನ್ ನಮ್ದಾಗಿತ್ತು. ಆದರೆ ಈಗ ನಮ್ಮನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಸರ್ಕಾರ ಹೇಳಿದೆ ಪ್ರಾಮಾಣಿಕವಾಗಿ ಬದುಕ್ರಿ ಅಂಥೇಳಿ. ಈ ಪ್ರಾಮಾಣಿಕ ಈ ಶಬ್ದ ನಮಗೆ ಸರ್ಕಾರ ಹೊರಗೆ ಬಿಟ್ಟು ಹೇಳಿದ ಮೇಲೆ ಗುರ್ತಾಯಿತು. ಈಗ ರಿಕ್ಷಾ ಹೊಡಿತೀವಿ, 200-300 ರೂಪಾಯಿ ಮಾತ್ರ ನಾವು ಗಳಿಸ್ತೀವಿ. ಆ 200-300 ಬಹಳ ದಿವಸದ ಕತೆ. 200-300 ರೂಪಾಯಿ ಮನೆಗೆ ಹೋಗುವಾಗ ಹಾಲಿನ ಪಾಕೆಟು, ಕಾಯಿಪಲ್ಲೆ, ಒಂದು ಬಿಸ್ಕೆಟ್ ಕೂಡ ತೊಗೊಂಡು ಹೋಗ್ತೀವಿ. ನಾವು ಹೆಂಡರು ಮಕ್ಕಳು ನಮ್ಮ ಮಕ್ಕಳ ಜೊತೆ ಕೂತು ಆನಂದವಾಗಿ ಊಟ ಮಾಡ್ತೀವಿ, ಮಲ್ಕೊಳ್ತೀವಿ. ಸಂಪೂರ್ಣ ರಾತ್ರಿಯೆಲ್ಲ ನಿದ್ದೆ ಬರ್ತದೆ. ಈ ನಿದ್ದೆ ನಮಗೆ ಆ ರೊಕ್ಕ ಜಗ್ಗೆ ಇದ್ದಾಗ, ಕಳ್ಳತನ ಮಾಡುವಾಗ, ಅನ್ಯಾಯದ ದುಡ್ಡು ಗಳಿಸಿದಾಗ ಈ ನಿದ್ದೆ ಬರ್ತಿದ್ದಿಲ್ಲ, ಈ ಸಮಾಧಾನ ಇರ್ತಿದ್ದಿಲ್ಲ. ಇದು ಪ್ರಾಮಾಣಿಕದಲ್ಲಿ ಎಷ್ಟು ಸಮಾಧಾನದ ಈಗ ನಮಗೆ ಗುರ್ತಾಗ್ಲಿಕ್ಕತ್ತದ. ನಾವು ಪ್ರಾಮಾಣಿಕ ಜೀವನ ಮಾಡೋದು ಈ ರೀತಿ ಮನೆಯಲ್ಲಿ ನಮ್ಮ ಹೆಂಡರು ಮಕ್ಕಳ ಜೊತೆಗೆ ಏನಿದ್ದಿದ್ದು ಕಾಯಿ ಪಲ್ಯ, ಹಾಲು, ಮೊಸರು, ಬಿಸ್ಕೆಟ್ ತಂದು ತಿನ್ನೋದು, ಎಲ್ಲರ ಜೊತೆಗೆ ಆರಾಮ್ ಸರಿ ಊಟ ಮಾಡಿ ಮಲ್ಕೊಳ್ಕತ್ತೀವಿ. ಈ ನಿದ್ದೆ ನಮಗೆ 30 ವರ್ಷ ನಮ್ಮ ಸಂಘರ್ಷ ಜೀವನದಲ್ಲಿ ಇದ್ದಿದ್ದಿಲ್ಲ. ಇದು ನಮಗೆ ಬಹಳ ಆನಂದ ಕೊಡ್ತಾ ಇದೆ ಅಂಥೇಳಿ ಅವರು ತಮ್ಮ ಕಥೆಯಲ್ಲಿ ಹೇಳ್ತಾರೆ. ಅದೆಲ್ಲ ಈನಾಡು ಪೇಪರ್ದಲ್ಲಿ ಬಂದಿತ್ತು. ನೋಡ್ರಿ, ಪ್ರಾಮಾಣಿಕವಾದಂಥ ವ್ಯಕ್ತಿಗೆ ಏನು ಸಮಾಧಾನ ಇರ್ತದೋ ಅದು ಈ ಬದ್ಮಾಶರಿಗೆ, ಕಳ್ಳರಿಗೆ, ಲಂಚಗೊಂಡಿತನ ಮಾಡತಕ್ಕಂಥವ್ರಿಗೆ, ಡಕೈತು ಮಾಡ್ತಕ್ಕಂಥವ್ರಿಗೆ, ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ನಿದ್ದೆ ಬರೋದಿಲ್ಲ. ರೊಕ್ಕ ಗಳಿಸ್ತಾರ, ಭಯಂಕರ ಶ್ರೀಮಂತರಿರ್ತಾರೆ, ಭಯಂಕರ ಲೂಟಿ ಹೊಡೆದಿರ್ತಾರೆ, ಭಯಂಕರ ಕಾರು, ಬಂಗ್ಲಾ, ಐಷಾರಾಮ್ ಎಲ್ಲ ಇರ್ತದೆ. ಅದರ ಮನಸ್ಸಿಗೆ ಸಮಾಧಾನ ಮತ್ತು ನಿದ್ದೆ ಇರೋದಿಲ್ಲ. ಇದು ಕೇವಲ ಪ್ರಾಮಾಣಿಕ ಜೀವನದವರಿಗೆ ಮಾತ್ರ ಬರ್ತಕ್ಕಂಥ ನಿದ್ದೆ. ಅದಕ್ಕೆ ಈ ಪ್ರಾಮಾಣಿಕತನ ಜೀವನನ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಮನುಷ್ಯನಲ್ಲಿ ನೈತಿಕತೆ ಮತ್ತು ಪ್ರಾಮಾಣಿಕತೆ ಇದು ಅತಿ ಅವಶ್ಯಕ. ನೈತಿಕವಾಗಿ ನಾವು ಜೀವನ ಮಾಡ್ತಾ, ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಇದ್ದರೆ ನಮಗೆ ಬಡತನ ಇದ್ದರೂ ಪರವಾಗಿಲ್ಲ, ನಾವು ಖಾಲಿ RTC ಬಸ್ನಲ್ಲಿ ತಿರುಗಿದ್ರೂ ಪರವಾಗಿಲ್ಲ, ನಮಗೆ ಕಾರು ಬಂಗ್ಲೆ ಇಲ್ಲದಿದ್ರೂ ಪರವಾಗಿಲ್ಲ, ಒಂದು ಬೇವಿನ ಗಿಡದ ಕೆಳಗೆ ಮಲ್ಕೊಂಡ್ರೂ ಸಹಿತ ನಮಗೆ ನಿದ್ದೆ ಬರ್ತದೆ. ಇಂಥ ಅನೇಕ ಜನರು ಇದ್ದಾರೆ ದೇಶದಲ್ಲಿ, ಪ್ರಾಮಾಣಿಕ ಜನರು ಇದ್ದಾರೆ ಅಂಥೇಳಿ ಇವತ್ತಿನ ದಿವಸ ನಾವೆಲ್ಲ ಸಮಾಜ ನೋಡ್ತೀವಿ. 100 ಕೋಟಿ ರೂಪಾಯಿ, 100 crores ತಮಗೆ ಬಂದಂಥ ರೊಕ್ಕನ್ನ ನಮ್ಮ ನರೇಂದ್ರ ಮೋದಿಯವರು ದಾನವಾಗಿ ಕೊಟ್ಬಿಟ್ರು. ನಮಾಮಿ ಗಂಗೆ, ಗಂಗಾ ಸ್ವಚ್ಛತಾಕ್ಕೆ, ಮಹಿಳಾ ಉತ್ಥಾನಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ.
ನೋಡ್ರಿ ಎಂಥ ಮಹಾನ್ ಭಾವರು ಇದ್ದಾರೆ. ಟಾಟಾದವ್ರು ಇವತ್ತಿನ ದಿವಸ ಕೋಟಿಗಟ್ಟಲೆ ರೊಕ್ಕ ದಾನ ಮಾಡ್ತಾರೆ. ನಮ್ಮ ದೇಶದಲ್ಲೇ ಒಂದು ಪ್ರಖ್ಯಾತಿ, ಕರೋನಾ ಬಂದಾಗ ಅವರೆಲ್ಲ ಮಾಡಿದರು. ಇಂತಿಂಥ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳಿದ್ದಾರೆ. ಇವನ್ನ ಆದರ್ಶವಾಗಿ ತಗೊಳ್ಬೇಕು. ಕಳ್ಳರು ಡಾಕುನ್ನ ನಾವು ಆದರ್ಶವಾಗಿ ತಗೋಬಾರ್ದು. ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶವಾಗಿ ತಗೊಂಡು ನಮ್ಮ ಮಕ್ಕಳಿಗಂಥ ಕಥೆಗಳನ್ನು ಹೇಳಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587. ಭಾರತ್ ಮಾತಾ ಕಿ ಜೈ.